ಹಾಯ್ ಹಲೋ ನಮಸ್ತೆ. ನಾನು ಇವತ್ತು ಮಾಡ್ತಾ ಇದ್ದೀನಿ ಬನಾನಾ ಚಿಪ್ಸು. ನೀವು 2-3 ತಿಂಗಳು ಸ್ಟೋರ್ ಮಾಡಿ ಇಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಬಂದಿದೆ ಮತ್ತು ರುಚಿನೂ ಇರುತ್ತೆ. ಯಾಕಂದರೆ ನಾವು ಹೊರಗಡೆಯಿಂದ ತರ್ತೀವಿ, ಅದೆಲ್ಲ ಎಷ್ಟು ಸಲ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಾರೆ ಗೊತ್ತೇ ಇರಲ್ಲ. ನಾವು ಮನೆಯಲ್ಲೇ ರೆಡಿ ಮಾಡಿಬಿಟ್ಟು ಇಟ್ಟು ಅಂದರೆ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು, ಮಕ್ಕಳಿಗೆ ಬಾಕ್ಸಿಗೆಲ್ಲ ಕೊಡ್ಬೋದು. ಈ ರೀತಿ ಕಾಯಿ ತಗೊಳ್ಳಿ. ನೇಂದ್ರ ಬಾಳೆಹಣ್ಣು ಸಿಕ್ಕಿದ್ರೆ ಅದು ಕೂಡ ಒಳ್ಳೆಯದು, ಅಂದರೆ ಬಾಳೆಕಾಯಿ. ನಾನಿಲ್ಲಿ ನಾರ್ಮಲ್ ಬಾಳೆಕಾಯಿ ತಿಂತೀವಲ್ವ, ನಾಟಿ, ಅದು ತೊಗೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಬೌಲ್ ತೊಗೊಳ್ಳಿ. ಅದರೊಳಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ಇಟ್ಬಿಡಿ. ನೇಂದ್ರ ಬಾಳೆಹಣ್ಣು ಇತ್ತಂದರೆ ಅದಕ್ಕೆ ನಾವು ಅರಿಶಿನ ಹಾಕೋದು ಅವಶ್ಯಕತೆ ಇರಲ್ಲ, ಅದು ನ್ಯಾಚುರಲ್ ಕಲರೇ ಯೆಲ್ಲೋ ಕಲರ್ ಇರುತ್ತೆ. ಇದು ನಾವು ನಾಟಿ ಬಾಳೆಹಣ್ಣು ತೊಗೊಂಡಿದ್ದೀವಲ್ಲ, ಅದಕ್ಕೆ ಹಾಕಬೇಕಾಗತ್ತೆ. ನಾವು ಚಿಪ್ಸ್ ಮಾಡಬೇಕಾದ್ರೆ 1 ಅಥವಾ 2 ಬಾಳೆಹಣ್ಣು ಸ್ಟಾರ್ಟಿಂಗು ಸಿಪ್ಪೆ ತೆಗೆದುಬಿಟ್ಟು ಇಮ್ಮಿಡಿಯೇಟಾಗಿ ನಾವು ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ. ಎಲ್ಲ ಬಾಳೆಹಣ್ಣು ಸಿಪ್ಪೆ ನಾವು ತೆಗೆದ್ರೆ ಏನಾಗುತ್ತೆ ಅಂದರೆ ಬಾಳೆಹಣ್ಣು ಕಪ್ಪಗಾಗುತ್ತೆ. ಬೇಗನೆ ಕಪ್ಪಾಗೋದ್ರಿಂದ ಚಿಪ್ಸು ಕಲರ್ ಡೌನ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲ ಅಂತಂದರೆ ನಾವು ಬಾಳೆಹಣ್ಣು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಒದ್ದೆ ಬಟ್ಟೆಯಿಂದ ಅದನ್ನು ರೋಲ್ ಮಾಡಿ ಇಟ್ಬಿಡಬಹುದು. ಅದಕ್ಕಿಂತ ಬೆಟ್ರು ನಾವು ಅದು ಫ್ರೈ ಆಗೋ ತನಕ ಸಿಪ್ಪೆ ತಗೊಂಡ್ರೂ ಪರವಾಗಿಲ್ಲ. ನಿಧಾನವಾಗಿ ಸಿಪ್ಪೆ ತಗೊಳ್ಳಿ, ಇದು ಗಟ್ಟಿಯಾಗಿರುತ್ತೆ. ಈ ರೀತಿ 4 ಕಡೆಗೆ ಸ್ಲೋ ಆಗಿ ಚಾಕುವಿನ ಸಹಾಯದಿಂದ ಸಿಪ್ಪೆ ತೆಗಿಬೇಕಾಗತ್ತೆ. ನಾನು ಆ ಕಡೆಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಸಿಪ್ಪೆ ತಗೊಂಡು ಸೈಡಿಗೆ ಇಟ್ಬಿಡಿ. ಈ ರೀತಿ ಚಿಪ್ಸ್ ಮಾಡೋ ಮಣಿ ತಗೊಳ್ಳಿ. ನಾವು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಬಿಡಬೇಕಾಗತ್ತೆ. ನೀರಲ್ಲಿ ಬಿಟ್ಟರೆ ಏನಾಗತ್ತೆ ಅಂದರೆ ನೀರಿನ ಅಂಶ ಜಾಸ್ತಿ ಬಿಟ್ಟು ಎಲ್ಲ ಕಡೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮತ್ತು ಕಲರು ಬ್ಲ್ಯಾಕ್ ಆಗುತ್ತೆ. ನಿಧಾನವಾಗಿ ಈ ರೀತಿ ನೀವು ಚಿಪ್ಸ್ನ ಬಿಡಿ. ನಾವು ಚಿಪ್ಸ್ ಬಿಡಬೇಕಾದ್ರೆ ಸ್ಲೋ ಫ್ಲೇಮಲ್ಲೇ ಬಿಡಬೇಕಾಗತ್ತೆ, ಇಲ್ಲಾಂದರೆ ಕೈಗೆ ಎಣ್ಣೆ ಸಿಡಿಸ್ಕೊಳ್ತೀವಿ. ಅದಕ್ಕೋಸ್ಕರ ನಾನಿಲ್ಲಿ 2 ಬಾಳೆಹಣ್ಣನ್ನೇ ಮಾತ್ರ ಚಿಪ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡಬೇಕಾಗತ್ತೆ. ಹಾಕಿದ ತಕ್ಷಣ ಕಲಸಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಇವಾಗ ನಾನು ಒಂದು 20 ಸೆಕೆಂಡ್ಸ್ ಆದಮೇಲೆ ಟರ್ನ್ ಮಾಡಿದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮ್ ಮಾಡೋದ್ರಿಂದ ಏನಾಗುತ್ತೆ, ಕ್ರಿಸ್ಪಿಯಾಗಿ ಚಿಪ್ಸು ರೆಡಿ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಸೀದೋಗೋ ಚಾನ್ಸಸ್ ಇರುತ್ತೆ ಫಾಸ್ಟು ಫ್ಲೇಮ್ ಇತ್ತಂದರೆ, ಮತ್ತು ಆಮೇಲೆ ಅದು ಮೆತ್ತಗಾಗಿ ಹೋಗುತ್ತೆ. ನಾವು 2 ಸೈಡು ಫ್ರೈ ಮಾಡಿದಾದಮೇಲೆ ಅರಿಶಿನ ಮತ್ತು ಉಪ್ಪು ನೀರು ಹಾಕಿ ಕಲಸಿ ಇಟ್ಟಿದ್ವಲ್ವ, ಅದನ್ನು 1 ಟೇಬಲ್ ಸ್ಪೂನಷ್ಟು ನಾವು ಎಣ್ಣೆಯಲ್ಲೇ ಹಾಗೆ ಬಿಡಬೇಕಾಗತ್ತೆ. ನೀವು ಎಣ್ಣೆಯಲ್ಲಿ ಆ ನೀರು ಹಾಕಬೇಕಾದ್ರೆ ಸೈಡಿಗೆ ನಿಂತು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಮೈ ಮೇಲೆ ಸಿಡಿಯತ್ತೆ. ಅದಕ್ಕೋಸ್ಕರ ಈ ರೀತಿ ನಾವು ಮನೆಯಲ್ಲೇ ಚಿಪ್ಸು ರೆಡಿ ಮಾಡಿತ್ತು ಅಂತಂದರೆ ಹೆಲ್ದಿನೂ ಇರುತ್ತೆ. ಮತ್ತು ಯಾರಾದರೂ ಗೆಸ್ಟ್ ಬಂದರೆ ಸಡನ್ನಾಗಿ ಕೊಡಬಹುದು, ಇಲ್ಲ ಮಕ್ಕಳಿಗೆ ಟೀ ಟೈಮ್ ಸ್ನ್ಯಾಕ್ಸ್ ಥರ ಕೊಡಬಹುದು. ಕುರ್ಕುರೆ ಚಿಪ್ಸು ಕೊಡೋಕ್ಕಿಂತ ಈ ರೀತಿ ಹೋಮ್ ಮೇಡ್ ಚಿಪ್ಸು ಕೊಡಬಹುದು. ಇವಾಗ ನೋಡಿ, ನಾನು ಉಪ್ಪು ಮತ್ತು ಅರಿಶಿಣದ ನೀರು ಹಾಕ್ತಾ ಇದ್ದೀನಿ. ನಿಧಾನವಾಗಿ ಕಲಿಸ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನಿಮಗೆ ಫಸ್ಟು ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನಾನು ಉಳಿದಿರುವಂಥ ಬಾಳೆಹಣ್ಣು ಕೂಡ ಇದೇ ರೀತಿ ಚಿಪ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಿಪ್ಸ್ ಮಾಡ್ಕೋಬೇಕಾದ್ರೆ ಚಾಟ್ ಮಸಾಲ ಕೂಡ ಹಾಕೋಬಹುದು, ಇಲ್ಲಾಂದರೆ ಪೆಪ್ಪರ್ ಪೌಡರು, ಚಾಟ್ ಮಸಾಲ, ಇಲ್ಲಾಂದರೆ ಅಚ್ಕಾರ ಪೌಡ್ರ್ ಕೂಡ ಹಾಕ್ಕೊಂಡು ಅದು ಕೂಡ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸಿಟ್ರಿಕ್ ಆಸಿಡ್ ಕೂಡ ನೀವು ಹಾಕ್ಕೋಬಹುದು, ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಕ್ರಂಚಿ ಆ್ಯಂಡ್ ಕ್ರಿಸ್ಪಿ ಬನಾನಾ ಚಿಪ್ಸು ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.